ಸತ್ಯದ ದಾರಿಯ ತಪ್ಪಿದೆ ಬಲು ಮಿಥ್ಯದ ಆಸರೆ ಹುಡುಗಿದೆ ಸತ್ಯದ ದಾರಿಯ ತಪ್ಪಿದೆ ಬಲು ಮಿಥ್ಯದ ಆಸರೆ ಹುಡುಗಿದೆ ನಿತ್ಯವೂ ಮೊರೆಯುವೆ ದೇವನೇ ನಾಗತಿಯೆಂದು ನಿನ್ನನೆ ನಂಬಿದೆ ನಿತ್ಯವೂ ಮೊರೆಯುವೆ ದೇವನೇ ನಾಗತಿಯೆಂದು ನಿನ್ನನೆ ನಂಬಿದೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ಮುಂದೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ನಿತ್ತಿದ ಕೊಳೆಯ ಕಾಣಿರು ನಾ ಮುತ್ತಿದೆ ಕತ್ತಲು ಬಿಡುವೆ ನಿತ್ತಿದ ಕೊಳೆಯ ಕಾಣಿರು ನಿನ್ನ ತಂದೆ ನಿನ್ನ ಕಂದನ ನಡೆಯಿತು ಮುಂದೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ದಿಕ್ತಿಶವ ಪಾಡಲಿ ಬಲು ಮತ್ತನಾಗಿ ನಾ ಬೀಗಿದೆ ದಿಕ್ತಿಶವ ಪಾಡಲಿ ಬಲು ಮತ್ತನಾಗಿ ನಾ ಬೀಗಿದೆ ಭಕ್ತಿಯು ದೇವನೇ ನಾ ಸತ್ತರು ನಿನ್ನನೆ ನಂಬುವೆ ಭಕ್ತಿಯೋ ದೇವನೇ ನಾ ಸತ್ತರು ನಿನ್ನನೆ ನಂಬುವೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ಮುಂದೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ಗೊತ್ತಿಲ್ಲ ಗೊತ್ತಿಲ್ಲ ಮಹಿಮನೇ ನಾ ಗೊತ್ತೆತ್ತಿ ನೋಡುತ್ತ ಬಾಡುವೆ ಗೊತ್ತಿಲ್ಲ ಗೊತ್ತಿಲ್ಲ ಮಹಿಮನೇ ನಾ ಗೊತ್ತೆತ್ತಿ ನೋಡುತ್ತ ಬಾಡುವೆ ಎತ್ತೆನ್ನ ಜಗದಲ್ಲಿ ದೇವನೇ ಬಲು ಬುದ್ಧಿಯ ಕರುಣಿಸೋ ಬೇಗನೆ ಎತ್ತೆನ್ನ ಜಗದಲ್ಲಿ ದೇವನೇ ಬಲು ಬುದ್ಧಿಯ ಕರುಣಿಸೋ ಬೇಗನೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ಮುಂದೆ ಸಂದೇಹವೇನೋ ತಂದೆ ನಿನ್ನ ಕಂದನ ನಡೆಯಿತು ಮುಂದೆ ನಿನ್ನ ಕಂದನ ನಡೆಯಿತು ಮುಂದೆ ನಿನ್ನ ಕಂದನ ನಡೆಯಿತು ಮುಂದೆ ಸ್ವಾಮಿ ಶ್ರೀ ಮಹಾರಾಜ್ ಕಿ
ಪಾವನವಾದಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರದ ಸನ್ನಿಧಾನದಲ್ಲಿ ಮೊದಲಲ್ಲಿ ತ್ರಿವೇತ್ರಯನ್ನ ಪರಮ ಪೂಜ್ಯ ಡಾಕ್ಟರ್ಜಿಯವರನ್ನು ವಿಶೇಷವಾಗಿ ಸ್ಮರಿಸುತ್ತಾ ಕ್ಷೇತ್ರದ ಗ್ರಾಮದೇವರು ದೇವರುಗಳನ್ನು ಸ್ಮರಿಸುತ್ತಾ ಈ ವಿವೇಕ ಕಿರಣ ಮಂದಿರದ 16ನೇ ವರ್ಧಂತ್ಯುತ್ಸವದ ಈ ಶುಭ ಸಂದರ್ಭದಲ್ಲಿ 13ನೇ ವರ್ಷದ ಈ ಒಂದು ಪ್ರವಚನ ಸಪ್ತಾಹ ಶ್ರೀ ಪದ್ಮ ಮಹಾಪುರಾಣ ಅನ್ನುವಂತಹ ಪ್ರವಚನ ಸಪ್ತಾಹ ಇನ್ನು 7 ದಿನಗಳ ಕಾಲ ಇಲ್ಲಿ ಸಂಪನ್ನಗೊಳ್ಳಲಿದೆ. 8ನೇ ದಿವಸ 16ನೇ ವರ್ಷದ ವರ್ಧಂತ್ಯುತ್ಸವ ದುರ್ಗಾ ಪೂಜೆಯೊಂದಿಗೆ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸುಲಲಿತವಾಗಿ ಅತಿ ಯಶಸ್ವಿಯಾಗಿ ಮತ್ತು ದೇವರು ಮೆಚ್ಚುವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಸಂಕಲ್ಪವನ್ನು ತಮ್ಮ ಮುಂದಿಡುತ್ತಾ ಇದ್ದೇವೆ. ದೇವರು ಅನಂತ ಅಪರಾಧಗಳು ದೋಷಗಳು ನಮ್ಮಲ್ಲಿರಬಹುದು. ಅನಂತ ಅಪರಾಧ ದೋಷ ತಪ್ಪುಗಳನ್ನೆಲ್ಲವನ್ನು ಬೇಷರತ್ತು ಮನ್ನಿಸಿ ನಿಮ್ಮ ಮಕ್ಕಳು ನಿಮ್ಮ ಮುಖ ಗಂಧರಾಗಿ ಆರ್ತರಾಗಿ ದೀನರಾಗಿ ಬೇಡಿಕೊಳ್ಳುವುದು ಏನೆಂದರೆ ಈ ಒಂದು ಹಿಡಿದಂತಹ 8 ದಿನದ ಕಾರ್ಯಕ್ರಮ ಸಾಂಗವಾಗಿ ನೆರವೇರಬೇಕು. ಜನ ಮೆಚ್ಚುವ ಶ್ರೀ ದೇವರು ಮೆಚ್ಚುವ ರೀತಿಯಲ್ಲಿ ಆಗುವಂತೆ ನೀವು ನಮಗೆ ವಿಶೇಷವಾಗಿ ಅನುಗ್ರಹಿಸಬೇಕು. ಹಾಗೆ ಹೀಗೆ ನಡೆಯುವಂತಹ ಈ ಒಂದು ಭವ್ಯ ಶೋಭಾಯಾತ್ರೆ ಎಲ್ಲರಲ್ಲೂ ಕೂಡ ಹೊಸ ಪ್ರೇರಣೆಯನ್ನು, ಹೊಸ ಶಕ್ತಿಯನ್ನು, ಹೊಸ ಚೈತನ್ಯವನ್ನು, ಹೊಸ ಸುಜ್ಞಾನ ಪ್ರೇರಕವಾಗಿ ಆಗುವಂತೆ ನೀವು ಅನುಗ್ರಹಿಸಬೇಕು ಮತ್ತು ಕಾರ್ಯಕ್ರಮ ಮೆರವಣಿಗೆ ಶಾಂತವಾಗಿ ನೆರವೇರುವಂತೆ ವಿಘ್ನರಾಜನಲ್ಲಿ ದಿವ್ಯತ್ರಯರಲ್ಲಿ ಗ್ರಾಮದ ದೇವದೇವರುಗಳಲ್ಲಿ ವಿಶೇಷವಾಗಿ ಅವರ ಪದತಲಕ್ಕೆ ಕೊಡಮಾಡುತ್ತಾ ಈ ಒಂದು ಕೈಂಕರ್ಯದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅನಂತ ಅಪರಾಧಗಳು ದೋಷಗಳು ತಪ್ಪುಗಳು ಎಲ್ಲವನ್ನು ತಾವು ಕ್ಷಮಿಸಿ ನಮ್ಮನ್ನು ಈ ಕೈಂಕರ್ಯದಲ್ಲಿ ಮೇಲೆತ್ತಿ ಎಂಬ ವಿಶೇಷ ಪ್ರಾರ್ಥನೆಯನ್ನು ಅತ್ಯಂತ ಗಂಧ ಭಾವದಿಂದ ನಿಮ್ಮ ಪದತಲಕ್ಕೆ ಅರ್ಪಿಸ್ತಾ ಇದ್ದೇವೆ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ. ನಮ್ಮ ಭವ್ಯ ಶೋಭಾಯಾತ್ರೆಯನ್ನು ದಿವ್ಯ ಮಾಡಲಿಕ್ಕೆ ಅಂದರೆ ದೈವಮಯ ಮಾಡಲಿಕ್ಕೆ ನಮ್ಮ ಆತ್ಮೀಯರು ಸಜ್ಜನರು ನಮ್ಮೆಲ್ಲರ ಒಂದು ಪ್ರೇರಕ ಶಕ್ತಿ ಶ್ರೀಯುತ ಗಣೇಶ್ ಕೊಳಂದೂರು ಹಲವು ಕಾಲ ಈ ಮಕ್ಕಳನ್ನು ಒಟ್ಟುಗೂಡಿಸಿ ನೃತ್ಯ ಭಜನೆಯ ಮೂಲಕ ಭಗವಂತನನ್ನು ಒಲಿಸುವಂತಹ ಪರಿಗೂಢ ಒಂದು ಅಂತಹ ನೃತ್ಯ ಭಜನೆಯನ್ನು ಎಲ್ಲ ಕಡೆ ಹೋಗಿ ಅಲ್ಲಿ ಗುರುವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಅದೊಂದು ಸಂಸ್ಕಾರವನ್ನು ವಿಸ್ತರಿಸುವಂತಹ ಮೌನ ಕ್ರಾಂತಿಯ ಹರಿಕಾರ ಶ್ರೀಯುತ ಗಣೇಶ್ ಅವರನ್ನೆಲ್ಲರೂ ನಾವು ಈ ಒಂದು ವಿವೇಕ ಜಾಗೃತ ಬಳಗದ ಮುಖವಾಡವಾಗಿ ಅಭಿನಂದಿಸ್ತಾ ಬಹುಶಃ ಇಂತಹ ಒಂದು ಹಿರಿಯರ ಮಾರ್ಗದರ್ಶನ ನಮಗೆಲ್ಲ ಪ್ರೇರಕ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮ್ಮ ಸಂಸ್ಕಾರವನ್ನು ವಿಸ್ತರಿಸುವಂತಹ ಕಾರ್ಯವನ್ನು ನೂರು ಮಾಡಿ ತಾಯಿ ಜಗನ್ಮಾತೆ ಮಾಡಲಿ ಅಂತ ವಿಶೇಷವಾಗಿ ಅವರನ್ನು ಈ ಸಂದರ್ಭದಲ್ಲಿ ತಾಯಿಯಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಭವ್ಯ ಶೋಭಾಯಾತ್ರೆಯ ಒಂದು ಸೊಬಗನ್ನು ಹೆಚ್ಚಿಸಲಿಕ್ಕೆ ಸುಮಾರು 60-70 ಮಕ್ಕಳ ಜೊತೆ ಬಂದಿದ್ದಾರೆ. ಅದರಿಂದ ಮಕ್ಕಳೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ನಮ್ಮ ಬಳಗದ ಹಿರಿಯ ಕಾರ್ಯಕರ್ತರು ಇಬ್ಬರಿದ್ದಾರೆ, ಶ್ರೀ ಶೆಟ್ಟಿಯವರು ಹಾಗೆ ಶ್ರೀಯುತ ದೇವರಾಜ್ ಅವರು. ಶೇಖರನಿದ್ದಾರೆ, ಚಂದ್ರಶೇಖರ್ ರಾಯ್ ಸಹ ಇದ್ರೆ ಬನ್ನಿ, ಮೂವರು ಅವರನ್ನು ಸನ್ಮಾನ ಮಾಡಬೇಕು. ಅಧ್ಯಕ್ಷರಲ್ಲಿದ್ದಾರೆ, ಬನ್ನಿ. ಅಲ್ಲಿ ಚೆಂಡೆಯವರು ರೆಡಿ ಆಗ್ಬೋದು, ಮಕ್ಕಳಿಗೆ ಶಾಲನ್ನು ಹಾಕುವಾಗ ನೀವು ಚೆಂಡೆಯನ್ನು ಬಾರಿಸ್ಬೋದು. ಚೆಂಡೆ ರೆಡಿ ಮಾಡಿ ಬನ್ನಿ, ಮಕ್ಕಳು ಒಬ್ಬೊಬ್ಬರೇ ಬನ್ನಿ. ನಿಮ್ಮೂರಿಗೆ ಜೋಕೆ ಮಾಡಿ ಜಯ ಗಣೇಶ ಗಣೇಶ ಹೌದು ಹಾಕಿ ಹೊರಗೆ ಹೋಗ್ಬೋದು, ಆಯ್ತಾ? ಹಾಂ, ಇಲ್ಲ ಅಲ್ಲೇ ಕೂತ್ಕೊಳ್ಳೋದು, ಏನು ತೊಂದರೆ ಇಲ್ಲ.
ಜಯಲಕ್ಷ್ಮಿ ಜಯಲಕ್ಷ್ಮಿ ಎಲ್ಲರೂ ಬನ್ನಿ. वेदे रामायणे पुराणे भारते तथा आदावन्ते च मध्ये पूर्ण प्रबोधन सुतत्वदीपं प्रणमामि। ಏನು ದಿನದ ಕಥೆ 8 ದಿನ ಮಂಗಲ ಈಗ ಒಂದು ಸಪ್ತಾಹದ ಕೊಡುಗು ಪ್ರತಿ ವರ್ಷಗಳ ಒಂದು ಜ್ಞಾನ ಯಜ್ಞದಾದ ನಡೆದುಕೊಂಡ ಆಯ್ತ ಒಂದು ಹಿನಿತ ದಿನದ ಶುರುವಾದ ಕಾರ್ಯಕ್ರಮದ ಸಂಕಲ್ಪ ಮತ್ತು ಉತ್ಸವದ ಉದ್ಘಾಟನ ಹಿಂದೆ ಉತ್ಸವದ ಭಾವನೆ ಮುಗಿದು ಕೂಡ ಇಲ್ಲ ಸೇರ್ನ ಮುಟ್ಟಲ ಅವೇ ಒಂದು ನಿರ್ವಿಘ್ನವಾದ ಕಾರ್ಯ ನಡಪದೆ ಕೋಡಾಯಿಸಿದ ಉತ್ಸಾಹ ಕೈ ಕೋಡಾಯಿಸಿದ ಮಾತನ್ನು ಕುಲ ಇದು ನೆಮ್ಮದಿ ಕೋಡಾಯಿನ ಪರಸ್ಪರ ಸಹಕಾರ ಮುಂದಿನ ಮಾತ ಹೊರತು ಜ್ಞಾನ ಪಡೆಯುವುದು ಬಂದ್ಕೊಂಡು ಮನುಷ್ಯನ ಮಾತ್ರ ದಿಕ್ಕಿನ ಕಟ್ಟೆ ಮಲ್ಲ ಅನುಕೂಲ ಅವಕಾಶ ಅನುಕೂಲ ಐಕ್ಯ ಬೋಡಾದ ಈತ ಜನ ಸೇರಿದ ಒಂದೇ ಮನಸ್ಸಿಡು ದಾದ ಕೆಲಸ ಮತ್ತೊಂದುಲ್ಲನ ಐಕ್ಯ ದೇವರು ಸ್ವಲ್ಪ ಮಧ್ಯಸ್ಥ ಧರ್ಮಸ್ಯ ಪ್ರಾಯತೆ ಮನದೋಭಯ ಅದನ್ನು ಎಡ್ಡ ಕೆಲಸದ ನಮ್ಮ ಒಂಜಿ ಕ್ಷಣ ಅಂಟ ಮನಸ್ಸು ಕೊರತು ಆಯಿತು ಮನಸ್ಸು ಗೀದು ಸೇರಿಸೋಂಡ ಅಂದಾಟ ಒಂದು 4 ಜನ ಸೇರಿಸಾದ ಕೆಲಸ ಮನ್ಪದ ಗಿದಾಡ್ನಿಂದ ಅಂಟ ಅದಕ್ಕೆ ಎಡ್ಡನೇ ಹಾಕೊಂಡು ಒಂದು ಮಲ್ಲಾಗನ ಪಾತ್ರ ಅಂಚ ಇನ್ನಿಡಿದು ಮಲ್ಪುನ ಚಿಂತನೆ ಈ ಬೇಲೆಗೆ ಬೇರೆನಾಗಲು ದೆಂಡೆನಾಗಲು ದೈವನಾಗಲು ಮಾತೆಲ್ಲ ಮಾತರಿಪದ ಸಹಕಾರ ಕೊಡದು ಮಾತೆಲ್ಲ ಮನಸ್ಸಿಗೆ ಆಯ್ತು ಗೋಡಾಯಿನ ನೆಮ್ಮದಿಯಿಂದ ಒಟ್ಟಿಗೂ ಐದು ಗೋಡಾಯಿನ ಧೈರ್ಯನ ಕೊರತು ಜ್ಞಾನ ಪಡೆದೊಂದು ಶಕ್ತಿ ಐದು ಗೋಡಾಯಿ ಪೂರ ಸಹಕಾರ ಹೊರಡಲು ಪ್ರಾರ್ಥನೆ ಮತ್ತೊಂದು ಆ ಪ್ರಾರ್ಥನೆದ ಮಾತನ್ನ ಮನಸ್ಸಿಡ್ದಾದ ಒಂದು ಮಾತನ್ನು ಅಗಲಗಲಿದ್ದಾದ ಬೋಡ ಮಾತ ತಿಕ್ಕೊಡುವುದಕ್ಕೆ ಪ್ರಧಾನ ಉದ್ದೇಶ ಅಂಚ ಜ್ಞಾನ ಬಂಧನ ಮಲ್ಲ ನಮಗೆ ಅಮೃತ ಪಡೆಯುವ ದಿಕ್ಕಿನ ಅವಕಾಶ ದೇವರನ್ನು ಆಯ್ಕೆ ನಡೆದು ಹೊರಡೆಂದು ಪ್ರಾರ್ಥನೆ ಮಾಡಿದ ಕಾಯೇನ ವಾಚಾರಣ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾನಿ ಸಮರ್ಪಯಾಮಿ ಶುರು ಕರೆ ಮಾತಕ್ಕೆ ಹೊರತುಂಡ ಆ ನೆನಪು ಬರಲಿಗೋಸ್ಕರ ಗೋಡಾಯಿನ ಶಕ್ತಿನ ನೆನಪುದ ಶಕ್ತಿನ ಹಿಡಿದುಕೊಂಡ ಅರ್ಥವಂತನ ಶಕ್ತಿನ ಹೊರಡುಗೊಂಡು ಪ್ರಾರ್ಥನೆ ಮಾಡಿ जय
ಜಾತ್ಯತೀತ ಮತ್ತು ಧರ್ಮಾತೀತ ಇದು ದಾದ ಪಾತ್ರ ಶಿಕ್ಷಣ ಕ್ರಮ ಶುರುವಂತೆ ಬೇರೆ ಇನ್ನು ಅವೇ ಕಾರಣ ನೋಡಿ ಎಂಕೊಂಡು ಇಂಥ ಬೇನೆ ಅನುಭವಿಸೊಂದಿಲ್ಲ ಅಂಥ ದೋಷಗಳು ಪರಿಹಾರವನ್ನು ನರಸಿಂಹರ ಪ್ರಾರ್ಥನೆ ಮಲ್ಕೊಡುವಂಥ ಶಾಸ್ತ್ರಚಾರ್ಯರು ಪಂಚನಾದ ಅನಾಮತ್ತಾದ ಲಕ್ಷ್ಮೀ ನರಸಿಂಹದೇವರ ಮೂರು ಸನ್ನಿಧಾನದಿಂದ ಶ್ರೀನಿದೇವರಲ್ಲಾದ ಈಗಲೇ ರಕ್ಷಣೆ ಕೊಡಬೇಕು ಬಗ್ಗೆ ಪ್ರಾರ್ಥನೆ ಒವೇ ರೀತಿಯ ಉತ್ಸವದ ಕಲಾದ ದೇವತೆ ಮಾತ್ರ ಅನುಕೂಲವನ್ನು ಪ್ರಾರ್ಥನೆ ಏನಿನ ಒರಿಯುಡು ಒರಿದು ನನ್ನ ಪಂಚನಕ್ಕಾವಡು ನನ್ನ 4 ಜನ ನೆಟ್ಟು ಸೇರುವುದಕ್ಕಾವಡು ಇಂಥ ಉತ್ತರೋತ್ತರ ಅಭಿವೃದ್ಧಿ ಅವರು ಅದನ್ನ ಜೀವನದ ಮಂಚಗಳ ಗೋಡಾಯಿನ ಪೂರ ಅನುಕೂಲತೆಯನ್ನು ದೇವರ ಮತ್ತು ಕೊಡದು ನನ್ನ ಹೆಚ್ಚು ಈತನ ಕರ್ಮ ಶ್ರದ್ಧೆಯನ್ನು ಜಾಸ್ತಿ ಮಾಡಿಕೊಡು ನಿಮಗೆ ಗೋಡಾಯಿನ ಮಾತ್ರ ಕರ್ಮದ ಗೋಡಾಯಿನ ಶಕ್ತಿ ತಿಕ್ಕೊಂಡು ಬಂದು ಪ್ರಾರ್ಥನೆ ಈ ದೇವರ ಪೂರ ಕರ್ಮವನ್ನು ಕಳೆಯುವಂಥ ದೇವರಲ್ಲಿ ಸಮರ್ಪಣೆ ಮಂಡದ ಪ್ರಾರ್ಥನೆ ಶುರು ಮತ್ತು ದೇವರ ಸಾಕ್ಷ ಕೃಷ್ಣನು ತಾಪಲನು ಮಾರೆ ಸಖಿ ಮೂವರ ಸಖಿ ಆಡುವ ಸಾಕ್ಷ ಕೃಷ್ಣನು ತಾಪಲನು ಕೃಷ್ಣ ಮಾಡಿದಾಯಿಸೋದು ಆದರೆಂದು ಸಣ್ಣ ಮಾತನಾಡಿದಾಯಿಸೋ ಮಾಡಿದಾಯಿಸೋ
ಮನ ಪ್ರಸನ್ನವಾಯಿತು ಹುಲಿ ಹರಿದು ಎಲ್ಲ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಭುವನ ಸಖಿರೆ ಆಡುವ ಸಾರಸಾಕ್ಷ ಕೃಷ್ಣನು ತಾ ಕುಡಲನೂದುವ ಕೃಷ್ಣ ಕುಡಲನೂದುವ ಕುಡಲನೂದುವ ಕೃಷ್ಣ ಕುಡಲನೂದುವ ಬಾರೆ ಸಖಿ ಬಾರೆ ಸಖಿ भगवते वासुदेवाय ओम नमो 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 भगवते
ಕೈಂಕರ್ಯಕ್ಕೆ ತಾವೆಲ್ಲ ಬಂದು ಸಹಕರಿಸಿದ್ದೀರಿ. ನಡೆಸಿಕೊಂಡಿದ್ದಾರೆ ಪೂಜ್ಯರಾದಂತಹ ಗೌರವಮೂರ್ತಿ ವಿದ್ವಾನ್ ಶ್ರೀ ಕೃಷ್ಣರಾಜ ಪ್ರಾಚಾರ್ಯರು ಪೂರ್ಣಪುರಾಣ ಕಾರ್ಯಕ್ರಮದ ಉದ್ಘಾಟನೆಯನ್ನ
लकुमी बुरुली रूपकी माने सखी पुगुवरा सखीने आडुआ साक्ष कृष्णनु ता ಕೊಳಲನು ದುವಾ ಕೃಷ್ಣ ಕೊಳಲನು ದುವಾ ಕೃಷ್ಣ ಕೊಳಲನು ದುವಾ ಮಾರೆ ಸಖಿ पुगुवरा सखीने आडुआ साक्ष कृष्णनु ता ಕೊಳಲನು ದುವಾ ಕೃಷ್ಣ ಕೊಳಲನು ದುವಾ
अजाड्यं वाक्पटुत्वं च हनुमत्स्मरणा भवे। जय जय हनुमान जय गुरु जय जय पवन। 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 पवन पुत्र हनुमान की आंजनेय बल भीमा भक्तवर अतुलित बलधामा हनुमंत निर्मलचितो राम वीरादिಗಳನ್ನು ಶಿಕ್ಷಿಸೋ। ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್। ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್। ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್। ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್। पवन पुत्र हनुमान की बुद्धि बला धैर्यಗಳ ಕರುಣಿಸೋ। निर्भयत्व आरोग्य करुणिसो। वाक्पटुत्व हरिस्मरणे करुणिसो। श्रीराम दर्शन भाग्य करुणिसो। बुद्धि बला धैर्यಗಳ निर्भयत्व आरोग्य वाक्पटुत्व हरिस्मरणे श्रीराम दर्शन भाग्य। जय जय हनुमान जय गुरु जय जय पवन। 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 पवन पुत्र हनुमान की राम स्मರಣೆ ಕೊಡು राम ಸೇವೆಯ ಕೊಡು। राम जय जय राम। जय जय राम। श्री राम 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 जय 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 राम जय जय राम। राम 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 जय राम राम राम। श्री राम जय राम जय राम। ಪ್ರಥಮದಲ್ಲಿ ದಿನೇ ರಾಮ 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 ಜಯ ರಾಮ ರಾಮದ ದೈವತೆಯ ಸ್ವಾಮಿ ವಿವೇಕಾನಂದರ ಅಮೃತ ನುಡಿಯಂತೆ ಮಾನವನು ಆತ್ಮಶಕ್ತಿಯಿಂದ ಏನನ್ನೂ ಕೂಡ ಸಾಧಿಸಬಹುದಾಗಿದೆ. ಇಂತಹ ಸಾಧನೆಗೆ ಮನುಷ್ಯನಲ್ಲಿ ಜ್ಞಾನ ಸಂಪತ್ತಿನ ಅಗತ್ಯ ಬಹಳಷ್ಟು ಬೇಕು. ಇಂತಹ ಆತ್ಮೋದ್ಧಾರಕ್ಕೆ ಬೇಕಾದ ಸುಜ್ಞಾನ ವ್ಯಕ್ತಿ ಇಂತಹ ಸುಜ್ಞಾನ ಪ್ರೇರಕ ಆತ್ಮಶಕ್ತಿ ತಾರಕ ಮೌಲ್ಯ ಪೂರಕ ಹಾಗೂ ಆನಂದ ಮೋಹಕ ಕಾರ್ಯಕ್ರಮ ಇದಾಗಿದೆ. ಬಂಧುಗಳೇ, ಇಂತಹ ದಿವ್ಯ ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಆರಂಭಿಸಲಿದ್ದಾರೆ ನಮ್ಮ ಬಳಗದವರೇ ಆದಂತಹ ಸಮೀಕ್ಷಾ ಮತ್ತು ಕ್ಷಮಿತ್. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನಗು ಮೊಗದಿಂದ ಜಗವನ್ನೇ ನೋಡುತ್ತಾ ಮಂದಹಾಸ
ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಇಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತವನ್ನು ಗೈಯಲಿದ್ದಾರೆ ನಮ್ಮ ಬಳಗದ ಕಾರ್ಯಕರ್ತರಾದ ಮಧುಸೂದನ್ ಶಂಭೂರು ಇವರು. ಜೈ ಗುರುಜಿ. ಆತ್ಮೀಯ ಸದ್ಭಕ್ತರೇ, ಪ್ರಥಮದಲ್ಲಿ ದಿವ್ಯತ್ರಯರಿಗೆ ವಿಶೇಷವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಡಾಕ್ಟರ್ ಜಿಯವರ ಶ್ರೀಚರಣಗಳಿಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ ಕ್ಷೇತ್ರದ ಗ್ರಾಮ ದೇವರು ದೈವರುಗಳನ್ನು ಹಿರಿಯರನ್ನು ವಿಶೇಷ ರೀತಿಯಲ್ಲಿ ಪೊಡಮಡುತ್ತಾ ಈ ಒಂದು ವಿಶಿಷ್ಟವಾದಂತಹ ದಿವ್ಯ ಭವ್ಯ ನವ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ದಿವ್ಯಲೀಲಾ ಕ್ಷೇತ್ರ ಡಿವೈನ್ ಪಾರ್ಕ್ ಸಾಲಿಗ್ರಾಮ ಕಳೆದ 38 ವರ್ಷಗಳಿಂದ ಸದ್ದಿಲ್ಲದೆ ಸುದ್ದು ಮಾಡದೆ ಸ್ವಾಮಿ ವಿವೇಕಾನಂದರ ಸದ್ವಿಚಾರಗಳು ನಮ್ಮ ಸನಾತನ ಪರಂಪರೆಯ ಎಲ್ಲ ವಿಷಯಗಳನ್ನು ವಿವೇಕ ಸಂಪದ ಸದ್ಗ್ರಂಥದ ಮೂಲಕ ಜನಮಾನಸಕ್ಕೆ ಪಸರಿಸ್ತಾ ಇರುವುದು ತಮಗೆಲ್ಲ ಗೊತ್ತಿದ್ದ ವಿಚಾರ. ಈ ಹಿನ್ನೆಲೆಯಲ್ಲಿ ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಾಲಿಗ್ರಾಮ ಅನ್ನುವಂತಹ ಕ್ಷೇತ್ರದಲ್ಲಿ 1986ರಲ್ಲಿ ಸ್ಥಾಪಿಸಲ್ಪಟ್ಟಂತಹ ಡಿವೈನ್ ಪಾರ್ಕ್ ತನ್ನ ಅಂಗಸಂಸ್ಥೆಯಾಗಿ ವಿವೇಕ ಜಾಗೃತ ಬಳಗ ಬಂಟ್ವಾಳ ಅಥವಾ ವಿವೇಕ ಜಾಗೃತ ಬಳಗಗಳು ಎಂಬ ಅಂಗಸಂಸ್ಥೆಯನ್ನು ಹುಟ್ಟುಹಾಕಿಕೊಂಡು ಜಗತ್ತಿನಾದ್ಯಂತ ಸುಮಾರು 150 ಅಂಗಸಂಸ್ಥೆಗಳಿದೆ. ಅಂತಹ ಅಂಗಸಂಸ್ಥೆಗಳಲ್ಲಿ ವಿವೇಕ ಜಾಗೃತ ಬಳಗ ಬಂಟ್ವಾಳ ಕೂಡ ಒಂದು. ಕರ್ನಾಟಕದಲ್ಲಿ ಸುಮಾರು 100 ವಿವೇಕ ಜಾಗೃತ ಬಳಗವಿದ್ದರೆ ದೆಹಲಿಯಲ್ಲಿ, ಚೆನ್ನೈಯಲ್ಲಿ, ಹಾಗೆ ನಮ್ಮ ಹೊರ ರಾಜ್ಯದಲ್ಲಿ ಅಲ್ಲದೆ USA, ಆಸ್ಟ್ರೇಲಿಯಾ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಸತ್ಸಂಗಗಳ ಮೂಲಕ ಅನೇಕ ವಿಶಿಷ್ಟವಾದ ದೀಪಯೋಜನೆಗಳ ಮೂಲಕ ಜನಮಾನಸಕ್ಕೆ ತಲುಪಿಸ್ತಾ ಇದೆ. ಜೊತೆಗೆ ಸಾಮಾಜಿಕವಾದ ಕ್ಷೇತ್ರಗಳಲ್ಲಿ ಕೂಡ ಕೆಲಸವನ್ನು ಮಾಡುತ್ತಾ ನಮ್ಮ ಋಷಿ ಪರಂಪರೆಯನ್ನು ಉಳಿಸುವಂತಹ ಅಥವಾ ಸನಾತನ ಪರಂಪರೆಯನ್ನು ಉಳಿಸುವಂತಹ ಹಿನ್ನೆಲೆಯಲ್ಲಿ ಈ ವಿವೇಕ ಜಾಗೃತ ಬಳಗ ಬಂಟ್ವಾಳ ಕಳೆದ 13-14 ವರ್ಷಗಳಿಂದ ಈ ಪುರಾಣ ಪ್ರವಚನಗಳನ್ನು ಇಲ್ಲಿ ನಡೆಸ್ತಾ ಇತ್ತು. 2011ರಲ್ಲಿ ಭಗವದ್ಗೀತಾ ಸಪ್ತಾಹವನ್ನು ಪೂಜ್ಯರಾದಂತಹ ದಿವಾಣ ಕೇಶವ ಭಟ್ರಿಂದ ಮೊದಲುಗೊಂಡು ಬಹುಶಃ ಕರ್ನಾಟಕದ ಬಹಳ ಪ್ರಸಿದ್ಧ ಪ್ರವಚನಗಾರರು ಯಾರಿರ್ತಾರೆ ಅವರೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ. ಆ ದಿಸೆಯಲ್ಲಿ ಸುಮಾರು ಭಗವದ್ಗೀತಾ ಇರ್ಬೋದು, ಭಾಗವತ ಇರ್ಬೋದು, ರಾಮಕಥಾ ಇರ್ಬೋದು, ಶ್ರೀಮನ್ ಮಹಾಭಾರತ ಇರ್ಬೋದು, ಗುರುಚರಿತ್ರೆ ಇರ್ಬೋದು, ಶಿವಮಹಾಪುರಾಣ ಇರ್ಬೋದು, ಗರುಡ ಪುರಾಣ ಇರ್ಬೋದು, ಸ್ಕಾಂದ ಪುರಾಣ ಇರ್ಬೋದು, ಹಾಗೆ ಹರಿವಂಶ ಇರ್ಬೋದು, ವಿವೇಕಾನಂದ ಚರಿತಾಮೃತ ಇರ್ಬೋದು. ಈ ವರ್ಷದ ಶ್ರೀ ಪದ್ಮ ಮಹಾಪುರಾಣ ಈ ಕಥಾ ಪ್ರವಚನದ ಭವ್ಯ ದಿವ್ಯ ನವ್ಯ ಕಾರ್ಯಕ್ರಮ ಈ ವಿವೇಕ ಕಿರಣ ಮಂದಿರದಲ್ಲಿ ಇಂದು ಭವ್ಯ ಶೋಭಾಯಾತ್ರೆಯ ಮೂಲಕ ಸುಸಂಪನ್ನಗೊಂಡಿದೆ. ಪ್ರಾಯಶಃ ತಮಗೆಲ್ಲ ಗೊತ್ತಿರ್ಬೋದು, ವಿಶಿಷ್ಟವಾದಂತಹ ರೀತಿಯಲ್ಲಿ ಇದನ್ನೊಂದು ನಾವು ಆಚರಿಸ್ತಾ ಇದ್ದೇವೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡದ ಕರಾವಳಿ ಜಿಲ್ಲೆಗಳು ಹೇಗೆ ಅಂತ ಹೇಳಿದರೆ ಯಕ್ಷಗಾನಕ್ಕೆ ಬಹಳಷ್ಟು ಒತ್ತು ಕೊಡುವ ಹಿನ್ನೆಲೆಯಲ್ಲಿ ಎಲ್ಲ ಯಕ್ಷಗಾನಗಳೇ ಕಥೆಗಳು ಅಲ್ಲಿ ಬರ್ತದೆ. ಅದರಿಂದ ಈ ಪ್ರವಚನಕ್ಕೆ ಮಹತ್ವಗಳು ಸ್ವಲ್ಪ ಕಡಿಮೆ. ಆದರೆ ಯಕ್ಷಗಾನದಲ್ಲಿ ಬಹಳ ದೀರ್ಘವಾದಂತಹ ವಿಮರ್ಶೆಗಳು ಅಥವಾ ಯಾವುದು ಇಲ್ಲಿರೋದಿಲ್ಲ. ಆದರೆ
ಈ ಪ್ರವಚನಗಳಲ್ಲಿ ಅಂತರ್ಗತವಾಗಿರುವಂತಹ ಎಲ್ಲ ಸತ್ವಗಳನ್ನು ಒಂದು ವಿಮರ್ಶಿಸುವಂತಹ ಸಣ್ಣ ಪ್ರಯತ್ನ. ಬಹುಶಃ ಒಂದು ಪ್ರವಚನ ಅಂತ ಹೇಳಿದರೆ ಬಹುಶಃ ಅದರಲ್ಲಿ ನಾವು ಪದ್ಮಪುರಾಣ ಅಂತಾದರೆ ಒಂದು 5% ಮುಗಿಸ್ಬೋದು 7 ದಿನದಲ್ಲಿ ಅಷ್ಟೇ. ಮತ್ತೇನಿಲ್ಲ, ಒಂದು ಝಲಕ್ ಅಂತ ಹೇಳ್ತೀವಿ ಅಷ್ಟೇ. ಪದ್ಮಪುರಾಣದ ಒಂದು ಝಲಕನ್ನು ತೋರಿಸುವ ಒಂದು ಪ್ರಯತ್ನ. ಆದರೆ ಅದನ್ನು ಮಾಡಿದರೆ ಬಹುಶಃ ತಿಂಗಳುಗಟ್ಟಲೆ ಕೂಡ ಇರ್ಬೋದು. ಏನೇ ಇರಲಿ, ಒಂದು ಒಳ್ಳೆಯ ಬಾಂಧವ್ಯ, ಒಂದು ಒಳ್ಳೆಯ ಸಾಮಾಜಿಕ ಪರಿಸರ, ಆರೋಗ್ಯಕರ ಪರಿಸರವನ್ನು ನಿರ್ಮಿಸುವ ಹಿನ್ನೆಲೆಯಲ್ಲಿ ಮನಸ್ಸು ಬಹಳಷ್ಟು ಪುಳಕಿತಗೊಳ್ಳುತ್ತೆ, ಮನಸ್ಸು ಅರಳುತ್ತೆ, ಕೆರಳುವುದಿಲ್ಲ. 8 ದಿನ ಮನಸ್ಸು ಒಂದು ಉತ್ಕೃಷ್ಟವಾದಂತಹ ಸ್ಥಿತಿಗೆ ಹೋಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಕಳೆದ 13 ವರ್ಷಗಳಿಂದ ನೀವು ಅನುಭವಿಸಿದ ಸತ್ಯ ನಮಗೆಲ್ಲ ಗೊತ್ತು. ಅದು ಹೇಗೆ ಅಂತ ಹೇಳಿದರೆ, ನೀವು ಇನ್ನು ಮೆರವಣಿಗೆ ಬಂದು ಸೇರಿದರೆ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಸೇರಿದ್ದೀರಿ. ಅಂತಹ ಹಿನ್ನೆಲೆ ಉಳ್ಳಂತಹ ಈ ಒಂದು ವಿವೇಕ ಕಿರಣ ಮಂದಿರದ ಪ್ರವಚನದಲ್ಲಿ ನಮಗೆ ಅನೇಕ ಸುಜ್ಞಾನಿಗಳು ಸಿಕ್ಕಿದ್ದಾರೆ, ಜೊತೆಗೆ ಪೂಜ್ಯರು ಸಿಕ್ಕಿದ್ದಾರೆ. ಅನೇಕ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಿಂತಕರನ್ನು ಮತ್ತು ಸುಮನಸರನ್ನು ತರುವಂತಹ ಒಂದು ಪ್ರಯತ್ನ ದಿವ್ಯತೆಯರು ಆಗಾಗ ಮಾಡ್ತಾ ಬಂದಿದ್ದಾರೆ. ನಾವು ಇಲ್ಲಿ ಎಣಿಸುವುದಲ್ಲ, ಎಲ್ಲ ಅವರು ನಡೆಸುವುದಲ್ಲ ನಾವು ಭಾವಿಸಿದ್ದೇವೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಶಕ್ತಿ ಮುಖ್ಯ ಅಂತ ನಂಬಿಕೊಂಡು ಬಂದಂಥದ್ದು. ಅದರಿಂದ ಅಂತಹ ಶಕ್ತಿ ಇವತ್ತು ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಪೂಜ್ಯರಾದಂತಹ ಅಲ್ಲಿಯ ಪರ್ಯಾಯ ಮತ್ತು ಪ್ರಧಾನ ಹಿರಿಯ ಅರ್ಚಕರು ಅವರು ಬಹಳ ಸ್ನೇಹಜೀವಿ. ಬಹುಶಃ ಸದಾ ಮುಗುಳ್ನಗೆಯ ಸಾಕ್ಷಾತ್ ದೇವಿಯಂತೆಯೇ ಆ ನಗುವಿನಲ್ಲಿ ಮಾತಿನಲ್ಲಿ ಕಂಗೊಳಿಸುವಂತಹ, ತನ್ನನ್ನು ಎಲ್ಲರನ್ನ ಯಾವುದೇ ತರತಮ ಭೇದವಿಲ್ಲದೆ ಒಬ್ಬ ಸ್ನೇಹಜೀವಿಯಾಗಿ ಅವರಿಗೆ 80 16 ವರ್ಷದ 6 ವರ್ಷದ ಮಕ್ಕಳ ಹತ್ರ ಕೂಡ ಅತ್ಯಂತ ಗೌರವದಿಂದ ಮಾತನಾಡಿಸುವಂತಹ ಒಂದು ಧೀಮಂತ ವ್ಯಕ್ತಿತ್ವ ಅದು ಶ್ರೀಯುತ ನಾರಾಯಣ ಭಟ್ರದ್ದು. ಆ ಹೊಳಲಿ ಕ್ಷೇತ್ರದ ರಾಜರಾಜೇಶ್ವರಿ ತಾಯಿಯ ಸೇವೆಯನ್ನು ಮಾಡುತ್ತಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಯೋಜಿಸ್ತಾ ಬಂದಿರುವಂತಹ ಒಂದು ಪೂಜ್ಯರ ಸನ್ನಿಧಾನದ ಸುಖ ಈ ವಿವೇಕ ಕಿರಣ ಮಂದಿರದ ಕಾರ್ಯಕರ್ತರಿಗೆ ಸಿಕ್ಕಿದೆ ಅನ್ನೋದು ಬಹಳಷ್ಟು ಸಂತೋಷದ ವಿಚಾರ. ಅದಕ್ಕಾಗಿ ನಾವು ಮೊದಲಲ್ಲಿ ಅವರನ್ನು, ತಾಯಿಯನ್ನ, ಜಗನ್ಮಾತೆಯನ್ನು ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಬೆಳಗದ ಹಿರಿಯ ಕಾರ್ಯಕರ್ತರು, ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಯುತ ಸೀತಾರಾಮ್ ಶೆಟ್ಟಿ ಕೊಕ್ಕಿಲಯ್ಯ ಬಂದು ಪುಷ್ಪಹಾರವನ್ನು ಹಾಕಿ ಅವರನ್ನು ಗೌರವಿಸಬೇಕಂತ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಪ್ರವಚನವನ್ನು ನಾವು ಆಯೋಜಿಸುವಾಗ ಒಂದು ಸಣ್ಣ ಚರ್ಚೆ ನಡೀತದೆ. ಭಗವಂತನ ಕ್ಷೇತ್ರದ ಸನ್ನಿಧಾನದಲ್ಲಿ ನಾವೇನು ಮಾಡೋದು, ಚರ್ಚೆಯನ್ನು ಮಾಡೋದು. ಯಾಕಂದರೆ ಈ ದಿವ್ಯತ್ರಯರ ಶಕ್ತಿಯಲ್ಲಿ ನಂಬಿಕೆ ಇಟ್ಟಂತಹ ಭಕ್ತ ಮಹಾಶಯರ ಒಂದು ಇದರಲ್ಲಿ ಇವತ್ತು ಈ ಸಲ ಯಾರಾಗಬಹುದು, ಯಾವ ಕಥೆಯನ್ನು ನಡೆಸಬಹುದು ಅನ್ನೋದಲ್ಲ. ಹಾಗೆ ಕಳೆದ 3 ವರ್ಷದಿಂದ ನಾವು ಶ್ರೀಯುತ ಕೃಷ್ಣರಾಜ ಭಟ್ ಇವರಿಗೆ ನಾವು ಫೋನಿಸಿದ್ದೇವೆ. ಕೆಲವೊಮ್ಮೆ ಫೋನ್ ಸಿಗಲಿಲ್ಲ, ಅಥವಾ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದು ತಪ್ಪಿತು. ಕಳೆದ ವರ್ಷ ಅವರಿಗೆ ಟೈಮ್ ಇರಲಿಲ್ಲ. ಏನೇ ಇರಲಿ, ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ ಯಾವಾಗ ಯೋಗ ಕೂಡಿ ಬರುತ್ತಾ, ನನಗೆ ಅವರ ಕಥೆಯನ್ನು ಕೇಳುವಂತಹ ಭಾಗ್ಯ ಕೂಡಿ ಬರುತ್ತಾ, ಅವತ್ತು ಈ ದಿನ ಸುಸಂಪನ್ನವಾಗಿದೆ. ಶ್ರೀಯುತ ಕೃಷ್ಣರಾಜ ಭಟ್ರ ಬಗ್ಗೆ ಹೇಳುವುದಾದರೆ, ಕಳೆದ ಶ್ರೀನಿವಾಸ ಭಟ್ರು ನನಗೆ ಹರಿವಂಶವನ್ನು ಮಾಡಿದರು. ಅವರಿವತ್ತು ಬರಬೇಕಿತ್ತು ಕಾರ್ಯಕ್ರಮಕ್ಕೆ. ಅವರಿಗೊಂದು ಶುಭ ಸುದ್ದಿ ಇದೆ. ಅವರಿಗೆ ಹರಿವಂಶದಿಂದ ಒಂದು ವಂಶವೃದ್ಧಿಯಾಗಿದೆ. ಕಳೆದ ವರ್ಷದ ವಂಶವೃದ್ಧಿಯಾಗಿದೆ. ಅವರ ಶ್ರೀಮತಿಯವರು ಹೆಣ್ಣು ಮದುವೆಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಅನಿವಾರ್ಯದಿಂದ ಅವರಿಗೆ ಬರಲಿಕ್ಕಾಗಿದ್ದು ಅವರು ಸೇರ್ಪಟ್ಟೆ ಅಂತ ಹೇಳಿದರು. ಏನೇ ಅವರ ಹಿರಿಯ ಸಹೋದರ ಇವರು ಕೃಷ್ಣರಾಜ ಭಟ್ರು ಪೇಜಾವರ ಶ್ರೀಗಳ ಒಂದು ಗರಡಿಯಲ್ಲಿ ಪಳಗಿದಂತಹ, ಸುಜ್ಞಾನದ ಗರಡಿಯಲ್ಲಿ ಪಳಗಿದಂತಹ ಮಹನೀಯರು. ಜೊತೆಗೆ ಅನೇಕ ಪ್ರವಚನಗಳನ್ನು ಬಹುಶಃ ಯಾವುದೇ ಪುರಾಣ ಇರಲಿ, ಉಪನಿಷತ್ತುಗಳಿರಲಿ, ಅದನ್ನು ಈಗ ಕೊಟ್ಟರೂ ಕೂಡ ಅದನ್ನು ವಿವರಿಸಬಲ್ಲಂತಹ ಒಂದು ಜಾಣ್ಮೆ ಮತ್ತು ಅಪಾರವಾದಂತಹ ಪಾಂಡಿತ್ಯದ ಶ್ರೀಮಂತಿಗೆ ಉಳ್ಳಂತಹ ಒಂದು ಧೀಮಂತ, ಸರಳ, ಸಜ್ಜನಿಕೆಯ, ಸಹೃದಯಿ, ಸ್ನೇಹಮಹಿ ಜೀವಿ ಶ್ರೀಯುತ ಕೃಷ್ಣರಾಜ ಭಟ್ರು. ಬಹಳಷ್ಟು ಸಮಯ ಅವರನ್ನು ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿದ್ದೇನೆ, ಮತ್ತು ಅವರನ್ನು ಹೇಳಿದೆ. ಆದರೆ ಅವರ ಮಾತು ಕೇಳುವಾಗಲೇ ನಮ್ಮ ಜೊತೆ, ಜನರ ಜೊತೆ
ಎಲ್ಲರೊಳಗೊಂದಾಗಿ ಬೆರೆಯುವಂತಹ ಆ ಸಕ್ಕರೆ ಹಾಲಿನ ಗುಣದಾಗಿ ಅವರ ಗುಣ ಶೋಭಿಸ್ತಾ ಇದೆ. ನಮ್ಮ ಜೊತೆ ಮೆರವಣಿಗೆಗೆ ಸೇರಿಕೊಂಡರು. ಜೊತೆಗೆ ಇನ್ನು 7-8 ದಿವಸ ನಮ್ಮ ಜೊತೆಗೆ ಇದ್ದು ಒಂದು ಅಪಾರವಾದಂತಹ ಸ್ನೇಹವನ್ನು ನಮ್ಮ ಜೊತೆ ತುಂಬಲಿಕ್ಕಿದ್ದಾರೆ. ಅದರ ಜೊತೆಗೆ ಆ ಸುಜ್ಞಾನವನ್ನು ನಮ್ಮಲ್ಲಿ ನಮ್ಮ ಮನಸ್ಸು ಬುದ್ಧಿ ಚಿತ್ತಕ್ಕೆ ಹರಿಸಲಿಕ್ಕಿದ್ದಾರೆ ಅನ್ನೋದು ಸತ್ಯ. ಈ ಹಿನ್ನೆಲೆಯಲ್ಲಿ ಭಗವಂತನ ಅಪಾರವಾದ ಕೃಪೆಯಿಂದಂತಹ ದೊರೆತಂತಹ ಸುಜ್ಞಾನ ಪಾಂಡಿತ್ಯ ಪ್ರವೀಣರು, ಜೊತೆಗೆ ಈಗ ಪ್ರಸ್ತುತ ಪೇಜಾವರ ಶ್ರೀಗಳ ಪೂರ್ಣಪ್ರಜ್ಞ ಪೀಠ ಅಂತ ಇದೆ, ಪೂರ್ಣಪ್ರಜ್ಞ ಕಾಲೇಜು ಬೆಂಗಳೂರು. ಇಲ್ಲಿ ಅನೇಕ ಮಕ್ಕಳಿಗೆ ವಿಶೇಷವಾಗಿ ವಿದ್ಯೆಯನ್ನು ಹರಿಸ್ತಾ ಇರುವಂತಹ ಉಪನ್ಯಾಸಕರು ಹೌದು. ಅನೇಕ ಶಾಲೆಗಳಿಗೆ ಹೋಗಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಸನಾತನದ ಬಗ್ಗೆ ವಿಶಿಷ್ಟವಾದಂತಹ ಕಾಳಜಿಯನ್ನು ಇಟ್ಟುಕೊಂಡು ಅದನ್ನು ಮಕ್ಕಳಿಗೆ ಪ್ರಸರಿಸುವಂತಹ ಒಂದು ಕೆಲಸವನ್ನು ಮಾಡುವಂತಹ ಒಂದು ನಿಸ್ವಾರ್ಥ ಸ್ನೇಹಜೀವಿ ಶ್ರೀ ಕೃಷ್ಣರಾಜ ಭಟ್ ನಮ್ಮ ಜೊತೆಗಿದ್ದಾರೆ. ಅದರಿಂದ ಉಡುಪಿಯ ಶ್ರೀಕೃಷ್ಣನಾಗಿ ರಾರಾಜಿಸ್ತಾ ಇರುವಂತಹ ಅವರ ಮುಖ ಅರವಿಂದವನ್ನೇ ನೋಡುವಾಗಲೇ ಸಂತೋಷ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರನ್ನು ನಮ್ಮ ವಿವೇಕ ಜಾಗೃತ ಬಳಗ ಬಂಟ್ವಾಳ, ನಮ್ಮ ಮಾತೃ ಸಂಸ್ಥೆ ಡಿವೈನ್ ಪಾರ್ಕ್, ಜೊತೆಗೆ ಇಲ್ಲಿನ ಎಲ್ಲ ಊರಿನ ಸಮಸ್ತ ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಬಳಗದ ಹಿರಿಯ ಕಾರ್ಯಕರ್ತರು, ಜೊತೆಗೆ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ದೇವರಾಜ್ ಇವರು ಅವರನ್ನು ಪುಷ್ಪಹಾರವನ್ನು ಹಾಕಿ ಗೌರವಿಸಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ವಿವೇಕ ಜಾಗೃತ ಬಳಗ ಬಂಟ್ವಾಳದ ಅಧ್ಯಕ್ಷರಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ಗಿರಿಧರ್ ಇವರು. ಬಹುಶಃ ಅತ್ಯಂತ ಕ್ರಿಯಾಶೀಲ ಮತ್ತು ಪಾದರಸ ವ್ಯಕ್ತಿತ್ವದ ಒಂದು ಧೀಮಂತ ಅಧ್ಯಕ್ಷರು. ಯಾಕಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಬಹುಶಃ ಇಲ್ಲಿ ಎಲ್ಲರ ಒಂದು ಸಮರಸ ಇದೆ. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪುರುಷರು ಮಹಿಳೆಯರಂತ ಏನು ನಮ್ಮ ಸಂವಿಧಾನ ಇದೆ, ಆ ಸಂವಿಧಾನಕ್ಕೆ ಇಲ್ಲಿ ಬಹಳಷ್ಟು ಗೌರವವನ್ನು ಕೊಡುತ್ತಾ ಪ್ರತಿ ವರ್ಷ ನಮ್ಮಲ್ಲಿ ಜಾಸ್ತಿ ಅಧ್ಯಕ್ಷರಾಗುವುದು ಮಹಿಳೆಯರೇ. ಅದರಿಂದ ಈ ಸಲ ಬಡದ ಪುರುಷರು ಇಲ್ಲ ಅಂತಲ್ಲ, ಅಂದರೆ ಇಲ್ಲಿ ನಾವು ಮಹಿಳೆಯರಿಗೆ ಅತ್ಯಂತ ಗೌರವವನ್ನು ಮತ್ತು ಅವರಿಗೆ ಆ ರೀತಿ ಬೆಳೀಲಿಕ್ಕೆ ಅವಕಾಶ ಕೂಡ ಈ ಕ್ಷೇತ್ರದಲ್ಲಿ ಇದೆ ಅನ್ನುವುದಕ್ಕೆ ಬಹುಶಃ ಈ ಸಲದ ಅಧ್ಯಕ್ಷರು ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಅವರು ಬಹಳಷ್ಟು ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಲ್ಲರನ್ನು ಸೇರಿಸಿ ದುಡಿದಿದ್ದಾರೆ. ಜೊತೆಗೆ ಕಳೆದ 1 ತಿಂಗಳಿಂದ ಅಪಾರವಾದ ಶ್ರಮವನ್ನು ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಒಂದು ಚಾಕಚಕ್ಯತೆ ಪಾಂಡಿತ್ಯವುಳ್ಳಂತಹ ಶ್ರೀಮತಿ ಜಯಲಕ್ಷ್ಮಿ ಗಿರಿಧರ್ ಇವರನ್ನ ನಾವು ಈ ಇಂದಿನ ಕಾರ್ಯಕ್ರಮದಲ್ಲಿ ಸರ್ವರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಬಳಗದ ಹಿರಿಯರಾದಂತಹ ಶ್ರೀಮತಿ ಚೇತನ ರಮೇಶ್ ರಾವ್ ಇವರು ಪುಷ್ಪವನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಬಂದಂತಹ ನಮ್ಮ ಎಲ್ಲ ಬೇರೆ ಬೇರೆ ವಿವೇಕ ಜಾಗೃತ ಬಳಗಗಳ ಅಧ್ಯಕ್ಷರುಗಳಿದ್ದಾರೆ. ನಮ್ಮ ನೆರೆಯ ಮೂಡುಬಿದ್ರೆ ಬಳಗದ ಹಿರಿಯ ಕಾರ್ಯಕರ್ತರಾದಂತಹ ಶ್ರೀಮತಿ ಉಷಾ ಕಿರಣ್ ಶೆಟ್ಟಿ ಮತ್ತು ಅವರ ಪತಿಗಳಾದಂತಹ ಸುಭಾಷ್ ಶೆಟ್ಟಿ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ವಿವಿಧ ಬಳಗಗಳಿಂದ ಬಂದಂತಹ ಎಲ್ಲ ಸದ್ಭಕ್ತರನ್ನ, ನಮ್ಮ ಬಳಗದ ಕಾರ್ಯಕರ್ತರನ್ನ, ಊರಿನ ಮಹನೀಯರನ್ನ, ಭಜನಾ ತಂಡದ ಶ್ರೀಯುತ ಗಣೇಶ್ ಬೋಳಂತೂರು ಅತ್ಯಂತ ವಿಶಿಷ್ಟವಾಗಿ ಮಕ್ಕಳನ್ನ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವಂತಹ ನಮ್ಮ ಮಾರ್ಗದರ್ಶಕರು ಶ್ರೀಯುತ ಗಣೇಶ್ ಬೋಳಂತೂರು ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಉಪಸ್ಥಿತಿಯನ್ನು ಗೌರವಿಸ್ತಾ ಮತ್ತೊಮ್ಮೆ ಎಲ್ಲರಿಗೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳಿಗೆ ಒಂದು ವಿರಾಮವನ್ನು ಹಾಕ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಾಗತವನ್ನು ಗೈದಂತಹ ಶ್ರೀಯುತ ಮಧುಸೂದನ್ ಇವರಿಗೆ ಗೌರವಪೂರ್ವಕ ಕೃತಜ್ಞತೆಗಳು. ಆತ್ಮೀಯ ಬಂಧುಗಳೇ, ವಿವೇಕ ಜಾಗೃತ ಬಳಗ ಬಂಟ್ವಾಳದ 16ನೇ ವರ್ಧಂತ್ಯೋತ್ಸವದ ಈ ಶುಭ ಅವಸರದಲ್ಲಿ ನಡೆಯುವಂತಹ ವೇದವ್ಯಾಸ ಮುನಿ ಪ್ರಣೀತ ಶ್ರೀ ಪದ್ಮ ಮಹಾಪುರಾಣ ಕಥಾ ಪ್ರವಚನದ 7 ದಿನಗಳ ಕಾರ್ಯಕ್ರಮಗಳ ವಿದ್ಯುಕ್ತವಾದ ಈ ಉದ್ಘಾಟನೆ ಈಗ ನೆರವೇರಲಿದೆ. ಈ ಒಂದು ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಪೊಳಲಿಯ ಪರ್ಯಾಯ ಅರ್ಚಕರಾಗಿರುವಂತಹ ಪೂಜ್ಯನೀಯ ಶ್ರೀ ನಾರಾಯಣ ಭಟ್ ಪೊಳಲಿ ಇವರು ನಡೆಸಿಕೊಡಬೇಕಾಗಿ ಈ ಮೂಲಕ ನಾವು ಅವರಲ್ಲಿ ವಿನಯಿಸಿಕೊಳ್ಳುತ್ತಿದ್ದೇವೆ. ಅವರ ಜೊತೆಗೆ ಉಳಿದ ಅತಿಥಿಗಳು ಕೂಡ ಕೈಜೋಡಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡುತ್ತಿದ್ದೇವೆ.
ಗಣೇಶ जय श्री गुरु महाराज की जय, जय श्री महात्मा की जय, जय श्री स्वामी जी महाराज की जय, श्री माता की जय, श्री सर्वदेव देवी स्वरूपों की जय। ನಂಬಿ ಕಟ್ಟವರಿಗೆ
ಗೊತ್ತು ಬರ್ತದೆ. ಆದರೆ ನಾವು ಇವತ್ತಿಗೆ ಒಳ್ಳೆಯದನ್ನೇ ಮಾಡುವ, ಒಳ್ಳೆಯದೇ ಕೇಳಿ, ಒಳ್ಳೆಯದೇ ಹೇಳಿ, ಒಳ್ಳೆಯದೇ ಬಯಸುವಂತಿದ್ದರೆ ಆ ಒಳ್ಳೆಯದೇ ನಮಗೆ ಸಿಗ್ತದೆ ಅಂತೇಳಿ. ಒಂದು ಗುಡ್ಡೆಯಲ್ಲಿ ಅಥವಾ ಇಲ್ಲಿ ಒಂದು ಇದೆ, ಇಲ್ಲಿಯೇ ಬೇಕು, ಅದೊಂದು ಯಾಕೆ ಮಾತಾಡೋದು, ಗಟ್ಟಿಯಾಗಿ ಹೇಳೋದು. ಅದೇ ಊರೆಲ್ಲ ಒಳ್ಳೆಯದಾಗಲಿ ಅಂತ ಗಟ್ಟಿಯಾಗಿ ಹೇಳಿ, ಅಲ್ಲಿಂದ ಹಾಗೆಯೇ ಕೇಳಿ ಬರ್ತದೆ, ಊರೆಲ್ಲ ಒಳ್ಳೆಯದಾಗಲಿ ಅಂತಲೇ ಬರ್ತದೆ. ಅದೇ ನೆಗೆಟಿವ್ ಏನಾದ್ರು ಮಾತಾಡಿ ಅದೇ ರೀತಿ ಅದು ಬರ್ತದೆ. ಆದರೆ ನನ್ನ ಮನೆಯ ಒಂದು ಶಾಣಂ ಕಾರಣಂ ಬಂಧ ಮೋಕ್ಷ ಅಂತ ಹೇಳಿದ ಹಾಗೆ ಮನಸ್ಸೇ ಎಲ್ಲದಕ್ಕೂ ಕಾರಣ. ಆದ್ದರಿಂದ ಆ ಮನಸ್ಸನ್ನು ಶುದ್ಧವಾಗಿಟ್ಟು, ಸ್ವಚ್ಛವಾಗಿಟ್ಟು, ಮನಪೂರ್ವಕವಾಗಿ ಏಕಾಗ್ರತೆಯಿಂದ ನಾವು ಮಾಡಿದರೆ ಅದಕ್ಕೆ ಫಲ ಉಂಟು ಅಂತ ಹೇಳೋದಕ್ಕೆ ಯಾವ ಸಂಶಯವೂ ಇಲ್ಲ. ಹಾಗೆ ಅಂತ ಹೇಳಿದರೆ ಈತ ಡಿವೈನ್ ಪಾರ್ಕ್ನಲ್ಲಿ ವಿವೇಕಾನಂದ ಕೃತಿಯನ್ನು ಓದಿ ಮುಗಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದು ಓದಿದರೂ ಪ್ರವಚನ ಕೇಳಿದಷ್ಟು ನಮಗೆ ಅದು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ 100ರಲ್ಲಿ 1% ಉಳಿಸಿಕೊಂಡರೂ ಸಹಿತ ನಮಗೆ ಬೇಕಾದಷ್ಟು ಅನುಭವಕ್ಕೆ ಸಿಗ್ತದೆ. ಒಂದು ಏನೋ ಇದು ದೇವರ ಸಾಕ್ಷಾತ್ಕಾರ ಹೇಗೆ ಆಗ್ತದೆ, ನನಗೆ ದುಡ್ಡು ಬೇಕು ಒಂದು ವ್ಯಕ್ತಿ ಬಯಸ್ತಿದ್ದ ಅಂಥದಕ್ಕೆ ಅವರಿಗೆ ಒಂದು ಅಂತರ್ಧಾನ ಬರ್ತದೆ, ನಾಳೆ ದಿವಸ ನಿನ್ನ ಮನೆಗೆ ಪ್ರತ್ಯಕ್ಷ ಆಗ್ತದೆ, ನೀನು ನನ್ನನ್ನು ಮುಟ್ಟಿದಷ್ಟು ಚಿನ್ನ ಆಗ್ತದೆ ಅಂತ ಹೇಳಿ ಆದ್ದರಿಂದ ಅವನು ಹೇಳಿದ ಹಾಗೆ ಒಂದು ನಾಗರ ಅವನ ಮನೆಗೆ ಬಂತು. ಆ ಹೇಳಿದ ರೀತಿಯಲ್ಲಿ ನಾಗರ ಬಂತು. ಅವ್ನು ನೋಡಿದಾಗ ಭಯ ಆಯಿತು, ಮುಟ್ಲಿಕ್ಕೆ ಭಯ ಆಗ್ತದೆ. ಆದರೂ ಅದು ಬಂದು ಅದು ಹೋಗಿದಾಗ ಕೊನೆಗೆ ಬಾಲ ಒಂದು ಸ್ವಲ್ಪ ಮುಟ್ತಾನೆ. ಆ ಮುಟ್ಟಿದಷ್ಟು ಬಾಲ ಟಕ್ಕಂದರೆ ಚಿನ್ನ ಆಯಿತು ಅವರಿಗೆ. ಆಗ ವಶದಾಗ್ತದೆ ಅವರಿಗೆ. ಅಂದರೆ ಇಡೀ ನಾಗರ ಹಾವೇ ನನಗೆ ಬರ್ತದಕ್ಕೆ ಎಲ್ಲ ಅವನಿಗೆ ಯೋಗ ಪ್ರಾಪ್ತಿ ಅಷ್ಟೇ. ಅದೇ ರೀತಿಯಲ್ಲಿ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದನ್ನು ನಂಬಿಕೆಯಿಂದ ಮಾಡಿದರೆ ಯಾವ ಭಯ ಇಲ್ಲ. ಅದೇ ರೀತಿಯಲ್ಲಿ ಆ ದೇವರಲ್ಲಿ ನಾವು ಬೇಡಿಕೊಳ್ಳುವ ವಿದ್ಯಾಲಕ್ಷ್ಮಿ ಸರ್ವ ಸೌಭಾಗ್ಯಮಾಯು ಪುತ್ರಿ ಪೌತ್ರಿ ಸಾಂಬ್ರಾಸಿದ್ಧಿ ಮಾನ ಭೋಗ ಅವಶ್ಯ ಆರೋಗ್ಯ ಸೌಖ್ಯಂ ಪ್ರಾಪ್ತಂ ತತ್ತತ್ ಭೂತದೆ. ಈ ವಿದ್ಯಾ ತಿಳುವಳಿಕೆ ಜ್ಞಾನ ಇದನ್ನು ನಮ್ಗೆ ಕೊಡಬೇಕೆ. ಹಾಗೆ ನಮಗೆ ನಿರಂತರವಾಗಿ ನಿನ್ನದೇ ಜ್ಞಾನ ಇರುವ ಹಾಗೂ ನಮಗೆ ಸುಖದಲ್ಲಿ ಮನದನ್ನೇ ಆಗಿ ಅಂತ ಪತ್ನಿಯನ್ನು ಪಡೆಯುವಂಥದ್ದು, ಮಕ್ಕಳನ್ನು ಪಡೆಯುವಂಥದ್ದು, ನಮಗೆ ಬೇಕಾದಂಥ ಮನೆಯ ಸೌಕರ್ಯಗಳನ್ನು ಹೊಂದುವಂಥದ್ದು, ಸರ್ವ ಸಾಮ್ರಾಜ್ಯಗಳ ಸಿದ್ಧಿ. ದೇವರು ಕೇಳುವಾಗ ಅದು ಕೇಳು ಇದು ಕೇಳು ಕೊಡೆಗೆ ಯಥಾ ಯೋಗ್ಯಂ ತಥಾ ಕುರು. ನಾ ಯೋಗ್ಯತಾವಂತನಾಗಿ ಇರಬೇಕಾದ್ರೆ ಏನೆಲ್ಲ ಬೇಕಮ್ಮ ಅದು ನಮಗೆ ಕೊಡು ಅಂತ ಕೇಳಿದ ಕೂಡಲೇ ಈ ದೀಪ ಹಚ್ಚಿದಾಗ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದೀಪೇನ ಹಸೇ ಪಾಪಂ ಸಂಧ್ಯಾ ಲಕ್ಷ್ಮಿ ಅಂತ ಹೇಳಿದಾಗೆ ಆ ದೀಪ ಅಂತ ಹಚ್ಚಿದ ಕೂಡ ಹಚ್ಚಿದವನಿಗೆ ಮಾತ್ರ ಅದು ಬೆಳಕು ಕೊಡೋದಲ್ಲ, ಅದು ಇದ್ದವರಿಗೆ ಮಾತ್ರ ಕೊಡೋದಲ್ಲ, ಯಾರಿಗೂ ಅದು ಬೆಳಕನ್ನು ಕೊಟ್ಟೇ ಕೊಡ್ತದೆ. ಅದೇ ರೀತಿ ಸೂರ್ಯ ಉದಯ ಆಯಿತು ಅಂತಾದ ಕೂಡಲೇ ಎಲ್ಲ ಜಗತ್ತಿಗೆ ಪ್ರಕಾಶ ಕೊಡ್ತಾನೆ. ಅದು ಅವನವನ ತಾಕತ್ತಿಗೆ ಸಹಿತ ಸ್ವೀಕರಿಸಿಕಾಗ್ತದೆ. ಅದು ಅವನ ತಾಕತ್ತಕ್ಕೆ ಅದನ್ನು ಜ್ವರದಲ್ಲಿದ್ದವನಿಗೆ ಇದು ಬೆಳಗಾಯಿತು ಸೂರ್ಯ ಬಂತು ಅಂತ ಹೇಳಿದರೆ ಅವನಿಗೆ ಬೇಜಾರಾಗ್ತದೆ. ಇವು ಒಳ್ಳೆ ದುಡಿಯೋಂಥ ವ್ಯಕ್ತಿಗಳಿಗೆ ಉದಯ ಆಯಿತು ಅಂದರೆ ಗದ್ದೆ ಸ್ಫೂರ್ತಿಯಿಂದ ದುಡಿಲಿಕ್ಕೂ ಅಷ್ಟೇ ಸ್ಫೂರ್ತಿ ಬರ್ತದೆ. ಅದೇ ರೀತಿಯಲ್ಲಿ ಆ ದೇವರಿದ್ದಾನೆ, ದೇವರು ನಮಗೆ ಕೊಡ್ತಾನೆ ಹೇಳುವಂಥದ್ದು ಹೊತ್ತು ಸಮಯ. ಆದ್ದರಿಂದ ಇದರಲ್ಲಿ ಎರಡು ಮುಖ್ಯವಾಗಿ ನಾವು ಇಟ್ಟುಕೊಳ್ಬೇಕಾದ್ರೆ ಸತ್ಯ ಧರ್ಮಾನಂದಯುತ ಸಾಮರಸ್ಯ ಪರಾಯಣ. ನಾವು ಜೀವನದಲ್ಲಿ ಯಾವುದು ಸತ್ಯವನ್ನೇ ಹೇಳುತ್ತದೆ, ಧರ್ಮವನ್ನೇ ಆಧರಿಸ್ತದೆ ಅಂತ ಹೇಳಿದ ಪ್ರಬಲವಾದ ಒಂದು ಮನೋವಿಶ್ವಾಸವನ್ನು ಇಟ್ಟುಕೊಳ್ಬೇಕು. ಸುಳ್ಳು ಮತ್ತು ಮೋಸ ವಂಚನೆ ಮಾಡಿದರೆ ಅದಕ್ಕೆ ಏನು ಪರಿಣಾಮ ಆಗ್ತದೆ ನಾವು ಈ ಪ್ರಪಂಚದಲ್ಲಿ ಕಾಣ್ತಾ ಇದೆ. ಯಾವುದೇ ರಂಗದ ನೋಡಿದರೂ ನಮಗೂ ನಂಬಿಕೆ ಅಥವಾ ವಿಶ್ವಾಸ ಅಂತಲೇ ಬರೋದಿಲ್ಲ. ಪಂಚಾಯತ್ ಆಫೀಸಿಗೆ ಹೋದರೆ ಅಲ್ಲಿಯೂ ನಂಬಿಕೆ ಇಲ್ಲ, ರಾಜಕೀಯದಲ್ಲಿ ನಂಬಿಕೆ ಇಲ್ಲ, ಯಾವುದೇ ವಿಷಯದ ಬಂದರೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ನಮ್ಮ ಆಚರಣೆ ತತ್ವಗಳೆಲ್ಲ ಹಾಗೆ ಆಗಬೇಕು. ಅದರಿಂದ ಶ್ರೀ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿಯವರು ಇನ್ನು ಎಷ್ಟೆಷ್ಟು ಮಹಾಪುರುಷರು ನಮಗೆ ಅದು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಇನ್ನೂ ಈಗ ನಮ್ಮ ಪದ್ಮಪುರಾಣದಲ್ಲಿ ವಿವರವಾಗಿ ತಿಳ್ಕೊಂಡು ನಂಬಿದವರಿಗೆ ಏನು ಸಿಕ್ಕಿದೆ, ನಂಬಿದವರಿಗೆ ಏನು ಸಿಗಲಿಲ್ಲ ಅಂತ ಹೇಳುವಂಥದ್ದು ನೀವು ನಮ್ಮ ಆಚಾರ್ಯರು ವಿವರಿಸಿ ಹೇಳಲಿಕ್ಕಿದ್ದಾರೆ. ಅದನ್ನೆಲ್ಲ ಇಂಥದ್ದು ನಮಗೆ ಸಿಗುವುದಿಲ್ಲ. ಇದೊಂದು ಸಮುದ್ರದಲ್ಲಿ ಒಂದು ಇದು ಮರುಭೂಮಿಯ ವಯಸ್ಸಿಗೆ ಸಿಕ್ಕಿದಾಗ ಒಂದು ಅಂಥದ್ದಲ್ಲಿ ಇವತ್ತು ನನಗೆ ಅನಿವಾರ್ಯ ದೇವಸ್ಥಾನದ ಕಾರ್ಯಕ್ರಮ ಇದ್ದಾಗ ನನಗೆ ಈಗ ಹೋಗಬೇಕು ಆಗ್ತದೆ ಅಂತೇಳಿ ಇದರ ಈ ಮಧ್ಯೆ ಯಾವ ಥರ ಒಂದು ದಿವಸ ನಾನು ಬರಲಿಕ್ಕೆ ಉಂಟು, ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ. ಆದ್ದರಿಂದ ನೀವೆಲ್ಲರೂ ಪ್ರತಿಯೊಬ್ಬರೂ ಸಹಿತ ಪ್ರತಿಯೊಬ್ಬರು ಎಷ್ಟಾದರೂ ಒಂದು ಗಳಿಗೆ ನಾವು ಅದು ಬಂದು ಕೇಳಿದರೆ ನಮಗೆ ಅಷ್ಟು ಲಾಭ ಉಂಟು. ಒಳ್ಳೆಯದನ್ನು ಕೇಳಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ದೇವರ ಪ್ರೇರಣೆಯಿಂದ ನಿಮ್ಮೆಲ್ಲರೂ ಸದ್ಬುದ್ಧಿ, ಸದ್ವಿಚಾರ, ಸದ್ವಿನಿಯೋಗನ ಅನುಕರಿಸಿಕೊಳ್ಳಿ. ಒಂದಷ್ಟು ನಮ್ಮ ಹತ್ರ ದುಡ್ಡು ಇರ್ಬೋದು, ದುಡ್ಡಿದ ನಾನು ಏನು ಮಾಡಬೇಕು ಅಂತ ಏನೂ ಮಾಡ್ಬೋದು. ಒಂದಷ್ಟು ಕೊಡೋದು ಗಿಡದು ಹಾಗೆ ದೊಡ್ಡ ಗಲಾಟೆ ಮಾಡಿ ಹೋದರೆ ಅದು ಮುಗಿಯಿತು. ಅದೇ ಸದ್ವಿಚಾರ, ದಾನ ಧರ್ಮ, ಹಸಿದವನಿಗೆ ಕೊಡುವ, ವಿದ್ಯೆಗೆ ಕೊಡುವಂಥದ್ದು ಮಾಡಿದರೆ ಅದಷ್ಟೇ ವೃದ್ಧಿಯೂ ಆಗ್ತದೆ. ಅದರಿಂದ ಯಾರು ಕೈ ಬಿಟ್ಟರು ದೇವರು ಬಿಡುವುದಿಲ್ಲ. ದೇವರ ಕೈ ಬಿಡದೆ ಇರಬೇಕಾದ್ರೆ ನಮ್ಮಲ್ಲಿ ಪ್ರಾರ್ಥನೆ ಎಂಬುದು ಮುಖ್ಯ. ಅದು ನಿತ್ಯವೂ ನಾವು
ನಿಯಮ ಆಸನ ಪ್ರಾಣಾಯಾಮ ಯೋಗ ಜ್ಞಾನ ಅಂತ ಹೇಳುವಂಥದ್ದು ಅಷ್ಟಾಂಗ ಸಿದ್ಧಿ ಅಂತ ಹೇಳೋದು ನಿಮಗೆ ಗೊತ್ತುಂಟು. ಇಲ್ಲಿ ಮುಖ್ಯ ತತ್ವವೇ ಅದೇ. ವಿವೇಕಾನಂದ ಇದರಲ್ಲಿ ಅವರ ಒಂದು ಪುಸ್ತಕವನ್ನು ಬಿಡಿಸಿ ಓದಿದರೆ ಎಲ್ಲವೂ ನಮಗೆ ಗೋಚರ ಆಗ್ತದೆ. ಆದಷ್ಟು ಅದನ್ನು ನಾವು ಒಬ್ಬೊಬ್ಬರಿಗೆ ಸಹ ಚಿಂತಕರಾಗಿ ಅದನ್ನು ಪ್ರಯತ್ನ ಮಾಡುವ, ಅದನ್ನೆಲ್ಲ ಕಲೆ ಜೀವನದಲ್ಲಿ ರೂಢಿ ತರಿಸಿಕೊಳ್ಳುವ. ಹಾಗೆ ಇಷ್ಟೇ ಅಲ್ಲ, ಇವರು ಹೇಳಿದ್ದು ಕೇಳಿದರೆ ನನಗೆ ರೋಮಾಂಚನ ಆಗ್ತದೆ. 16 ವರ್ಷದಿಗೆ ಹೇಗಿತ್ತು, ಒಂದು ವರ್ಷ ಹೇಗೆ ಬೆಳೆದು ಬಂತು. ಇದರಲ್ಲಿ ನೋಡಿ ಕೋಟ್ಯಾಂತರ ರೂಪಾಯಿಗಳಿದೆ. ಯಾರು ಒಬ್ಬನೇ ಹಾಕಿದ್ದಲ್ಲ, ಯಾರು ಹಾಕಿದ್ದು ಅಂತಲೂ ಗೊತ್ತಿಲ್ಲ. ಎಲ್ಲರೂ ಒಬ್ಬರು ಧನ ಹೇಳಿಗಳು ಮಾಡಿದ್ದಾರೆ. ಇದೀಗ ದುಡ್ಡಿಗೆ ಲೆಕ್ಕ ಇರ್ಬೋದು, ಅವರು ಮಾಡಿದಂಥ ಬೆವರಿಗೆ ಬೆಲೆ ಗೊತ್ತಿಲ್ಲ ಅಂತ ಒಂದು ವಿಶಿಷ್ಟವಾದಂಥ ಒಂದು ಫೌಂಡೇಶನ್ ಇದು ಸ್ಥಾಪನೆಯನ್ನು ಮಾಡಿದ್ದೀರಿ. ಇದು ಬಹಳ ಒಂದು ಅಮೋಘವಾದ ವಿಷಯ. ಈ ಇಷ್ಟಕ್ಕೆ ನಿಲ್ಲಬಾರದು, ಇನ್ನು ಮುಂದೆ ಬೆಳೆಯಬೇಕು. ಅದಕ್ಕೋಸ್ಕರ ನಾವು ಇಲ್ಲೇ ಪರಿಸರ ದೇವರು ರಾಜರಾಜೇಶ್ವರಿಯು ಎಲ್ಲ ವಿದ್ಯಾವಂತ ಯಶಸ್ವಂತಂ ಲಕ್ಷ್ಮೀವಂತಂ ಜನ ರೂಪಂ ದೇಹಿ ಜಯಂ ದೇಹಿ ಯಶೋದೇಶಿ ಐಶ್ವರ್ಯಂ ಯತ್ರ ಸಹ ಸೌಭಾಗ್ಯ ಆರೋಗ್ಯ ಸಂಪದ ಶತ್ರುಹಾನಿ ಪರೋಮೋಕ್ಷ ಸ್ವೀಯದೇಶ ಅಂತ ಹೇಳಿದ ಎಲ್ಲವೂ ನಿಮಗೆ ದೇವರು ಕರುಣಿಸಲಿ. ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕಷ್ಟ ಕಾರ್ಪಣ್ಯ ತೊಲಗಲಿ, ಆರೋಗ್ಯ ಭಾಗ್ಯ ಸುಖ ಸಂತೋಷ ನೆಮ್ಮದಿ ಪ್ರಾಪ್ತಿಯಾಗಲಿ. ಯಾವುದೇ ರೀತಿಯಲ್ಲಿ ಅನ್ಯೋನ್ಯತೆ ಇರಲಿ, ಪ್ರೀತಿ ಇರಲಿ. ಯಾವುದೇ ಸಂದರ್ಭ ಮುಖದಲ್ಲಿ ಅವ್ರನ್ನ ನನ್ನನ್ನು ಹೇಳಿದರು, ನನ್ನಲ್ಲಿ ಯಾವುದು ಇದು ನಗು ಮುಖದಲ್ಲಿ ಇರಬೇಕು ಅಂತ. ಬೆಳಿಗ್ಗೆ ಎತ್ತ ಕೂಡ ನಗು ಬರಲಿಂದಾದರೆ ನಮ್ಮ ಕೈಯಲ್ಲಿ ತುಳಸಿಯನ್ನು ಅರಗಿಸಿ ನಗು ತರಬೇಕಂತೆ. ಅದನ್ನು ಹಾಗೆ ಇಟ್ಟುಕೊಳ್ಬೇಕು. ನಗು ಇರುವಂಥದ್ದು ಯಾವತ್ತೂ ಪ್ರಸನ್ನ ಮಧುಸೂದನರಿಗೆ ನಗುಮುಖದ ಮಧುಸೂದನವರು. ಅದರಿಂದ ಎಲ್ಲರೂ ನಾವು ನಗುತ್ತಾ ಇರುವ ಸಂತೋಷ ಎಲ್ಲ ದೇವರು ಯಾರು ದೇವರು ಅದರಿಂದ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷಂ ತೇಜ ಆರೋಗ್ಯಂ ದೇಹಿವೇ ಶ್ರೀ ರಾಜರಾಜೇಶ್ವರಿ ಅಂತ ಅವಳಿಗೆ ನಾವು ಪ್ರಾರ್ಥನೆ ಸಲ್ಲಿಸಿ ನಮ್ಮ ಈ 7 ದಿವಸ ಕಾರ್ಯಕ್ರಮ 8 ದಿವಸ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಂತೋಷವಾಗಿ ಇವತ್ತು ಬಂದದ್ದು 10 ನಾಳಿದ್ದು 20 ಆಗಲಿ 25 ಆಗಲಿ 100 ಆಗಲಿ ಹೆಚ್ಚಿನ ಜನರಿಂದ ಪ್ರಯೋಜನ ಪಡೆದುಕೊಳ್ಳಿರಿ. ಎಲ್ಲರಿಗೂ ಇದರ ಸಾಫಲ್ಯತೆ ಉಂಟು. ಅದನ್ನು ಪರಂಪರೆಯಂತೆ 2011ರಲ್ಲಿ ಆರಂಭಗೊಂಡಂತಹ ಪ್ರವಚನಗಳ ಸರಮಾಲೆಯಲ್ಲಿ ಇದು 13ನೆಯ ಪ್ರವಚನವಾಗಿದೆ. ಇಂತಹ ಪ್ರವಚನಗಾರರಿಗೆ ನಮ್ಮ ಈ ಸಂಸ್ಥೆಯ ಸಂಪ್ರದಾಯದಂತೆ ಉದ್ಘಾಟಕರು ವೀಳ್ಯ ಪ್ರದಾನವನ್ನು ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ಈ ಪ್ರವಚನಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆ ಶುಭಾಶೀರ್ವಾದವನ್ನು ಗೈದಂತಹ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಹುಳಳಿಯ ಪರ್ಯಾಯ ಅರ್ಚಕರಾದಂತಹ ಶ್ರೀಯುತ ನಾರಾಯಣ ಭಟ್ ಇವರಿಗೆ ನಮ್ಮ ಬಳಗದ ಹಿರಿಯ ಕಾರ್ಯಕರ್ತರ ಆಗಿರುವಂತಹ ಶ್ರೀಯುತ ಚಂದ್ರಶೇಖರ ರಾಯಸ ಇವರು ಹಾಗೂ ಬಳಗದ ಅಧ್ಯಕ್ಷರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಮುಕ್ತಾಯ ಹಂತವಾಗಿ ಧನ್ಯವಾದ ಸಮರ್ಪಣೆಯನ್ನು ಶ್ರೀಯುತ ರೋಹಿದಾಸ್ ಕುಂಡರ್ ಇವರು ನೆರವೇರಿಸಲಿದ್ದಾರೆ. ಜೈ ಗುರುಜಿ. ದಿವ್ಯತ್ರರಿಗೆ ಹಾಗೂ ಸದ್ಗುರುಗಳಿಗೆ ಹಾಗೂ ಎಲ್ಲ ವಿಶೇಷವಾಗಿ ಇವತ್ತು ನಾವು 16ನೇ ವರ್ಷದ ವರ್ಧಂತ್ಯುತ್ಸವ ಸಾಕಿದ್ದೇವೆ. ಇವತ್ತು ಈ ಒಂದು ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಇದ್ದು ಇದೀಗ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಾರಾಯಣ್ ಭಟ್ ಕೊಳಲಿ ಅರ್ಚಕರು ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟರು. ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದು ವಾರ ನಮ್ಮ ಪ್ರವಚನ ಕಾರ್ಯಕ್ರಮ ನೀಡಲಿಕ್ಕಿರುವಂತಹ ವೇದಮೂರ್ತಿ ವಿದ್ವಾನ್ ಶ್ರೀ ಕೃಷ್ಣರಾಜ್ ಭಟ್
ಕುತ್ಪಾಡಿ ಇವರು ಕೂಡ ನಮ್ಮ ಜೊತೆಗಿದ್ದು 1 ವಾರಗಳ ಕಾಲ ನಮ್ಮ ಜೊತೆಗಿದ್ದು ಅವರು ಒಳ್ಳೆಯ ಕಾರ್ಯಕ್ರಮವನ್ನು ನಮಗೆ ನೀಡಲಿಕ್ಕಿಲ್ಲದೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಭಜನೆಯನ್ನು ನಡೆಸಿಕೊಟ್ಟಂತಹ ಗಣೇಶ್ ಬೋಳಂತೂರು ಇವರ ತಂಡ ಬಂದು ಒಂದು ಉತ್ತಮ ಕುಣಿತ ಭಜನೆಯನ್ನು ನಡೆಸಿಕೊಟ್ಟಿತ್ತು. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನಮ್ಮ ಊರಿನ ಪರ ಊರಿನ ಭಕ್ತರು ಪಾಲ್ಗೊಂಡಿದ್ದರು. ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜಯ ಗುರುಜಿ. ಬಂದಂತಹ ಅತಿಥಿಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದಿಸುತ್ತಾ, ಒಳಗೆ ಹೊರಗೆ ಇರುವಂಥವರೆಲ್ಲ ಈ ವಿವೇಕ ಕಿರಣ ಮಂದಿರದ ಒಳಭಾಗದಲ್ಲಿ ಬಂದು ಸೇರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತವಾಗಿ ಶ್ರೀ ಪದ್ಮ ಮಹಾಪುರಾಣವೆಂಬ ಕಥಾ ಪ್ರವಚನವು ಮೂಡಿಬರಲಿದೆ. ಎಲ್ಲರೂ ಕೂಡ ಮೈಯನ್ನು ಕಿವಿಯಾಗಿಸಿಕೊಂಡು